Welcome to Sri Vagdevi Tarot channel. Here is your future prediction with tarot card guidance. ನಮಸ್ತೆ. ನೀವು ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ದೀರಾ ಇಲ್ವಾ? ಬನ್ನಿ ನೋಡೋಣ. ಶೇರ್ ಯುವರ್ ವಾಯ್ಸ್ ಅಂತ ಇದೆ. ಸೊ ನಿಮ್ಮ ಧ್ವನಿನ ಮಾತಾಡಿ ಅನ್ನುವಂಥದ್ದು ಇದೆ. ಒಂದಷ್ಟು ವಿಚಾರಗಳು ಬೇಡದೇ ಇರುವಂತ ವ್ಯಕ್ತಿಗಳನ್ನ ನಿಮ್ ತಲೆಯಲ್ಲಿ ಹಾಕೊಳ್ಳೋದಕ್ಕೆ ಅಥವಾ ಬೇರೆಯವ್ರು ಯಾರೋ ಬಂದು ಬೇರೆಯವರ ವಿಚಾರಧಾರೆಗಳನ್ನ ಅಥವಾ ಬೇರೆಯವರ ಮಾತುಗಳನ್ನ ನಿಮ್ಗೆ ಹಾಕಕ್ಕೆ ಬಂದ್ರೆ ನೀವು ಅದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಪಾಲಿಂದು ನೀವು ಮಾತಾಡಿ, ನಿಮ್ಮ ಪಾಲಿನ ಸತ್ಯನ ನೀವು ಮಾತಾಡಿ, ಜೊತೆಗೆ ನಿಮ್ದು ಎಷ್ಟಿದೆಯೋ ಅಷ್ಟು ನೀವು ಮಾತಾಡಿ, ನಿಮ್ದು ಎಷ್ಟಿದೆಯೋ ಅಷ್ಟು ನೀವು ನೋಡ್ಕೊಳ್ಳಿ. ಸೊ ಬೇರೆಯವ್ರ ಬಗ್ಗೆ ನಿಮ್ಗೇನು ಆಗ್ಬೇಕಾಗಿಲ್ಲ ಅನ್ನುವಂಥದ್ದು ಇದೆ. ಸೊ ಈಗ ಒಂದ್ ರೀತಿ ಗುಹೆಯಿಂದ ಹೊರಬರುವಂತ ಸಮಯ ಅನ್ನುವಂಥದ್ದು ಇದೆ. ಸೊ ಒಂದ್ ರೀತಿ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ನಿಮ್ಮದೇ ಆದಂತ ರೀತಿಲಿ ನಿಮ್ಮ ಲೈಫ್ ಟೈಮ್ ಇಷ್ಟು ಜನ್ಮಗಳ ಸಾಧನೆಗೆ ಒಂದು ಯಶಸ್ಸು ಸಿಗುವಂತ ಈ ಜನ್ಮನ ವ್ಯರ್ಥ ಮಾಡ್ಕೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಒಂದು ಈ ಏಜ್ ಏನಿದೆ, ಈ ಏಜ್ ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಈ ಏಜ್ ಅಲ್ಲಿ ನಿಮ್ಗಿರುವಂತ ಪವರು, ನಿಮ್ಗಿರುವಂತ ಮ್ಯಾನಿಫೆಸ್ಟೇಷನ್ ಅಥವಾ ನಿಮ್ಗಿರುವಂತ ಕರೆಕ್ಟ್ ಟೈಮ್ ಬಂದಾಗ ಎಲ್ಲ ಕರೆಕ್ಟ್ ಆಗಿ ಆಗ್ಬೇಕು. ಸೊ ಅಂತಹದ್ದು ಒಂದು ಏಜ್ ಇದು. ನಿಮ್ಮ ಏಜಿಗೆ ತಕ್ಕಂತೆ ಈಗ ನೀವು ವರ್ತಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ವಯಸ್ಸಿನ ನಂಗೆ ಗೊತ್ತಿಲ್ಲ. ಇವಾಗ ಓದೋ ಟೈಮಲ್ಲಿ ಓದ್ಬೇಕು, ಮದ್ವೆ ಆಗೋ ಟೈಮಲ್ಲಿ ಮದ್ವೆ ಆಗ್ಬೇಕು, ಕೆಲ್ಸಕ್ಕೆ ಹೋಗೋ ಅಂತ ಟೈಮಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು ಅಲ್ವಾ? ಸೊ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನುವಂಥ ಸಮಯದಲ್ಲಿ ಸಾಧನೆ ಮಾಡ್ಬೇಕು. ಈಗ ಸಾಧನೆಯ ಸಮಯ, ಆ ಸಮಯನ ವ್ಯರ್ಥ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಸಾಧನೆಯ ಸಮಯನ ವ್ಯರ್ಥ ಮಾಡಿದ್ರೆ ಎಲ್ಲವೂ ಕೂಡ ವ್ಯರ್ಥ ಆಗತ್ತೆ. ಹಾಗಾಗಿ ಸಾಧನೆಯ ಸಮಯನ ವ್ಯರ್ಥ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಗ್ರೌಂಡೆಡ್ ಆಗಿ ಇರಿ ಅನ್ನುವಂಥದ್ದು ಇದೆ. ತುಂಬಾ ಸೆನ್ಸಿಟಿವ್ ಆಗ್ಬಿಟ್ಟಿದ್ದೀರಾ, ಹೈಲಿ ಸೆನ್ಸಿಟಿವ್ ಆಗ್ಬಿಟ್ಟಿದ್ದೀರಾ. ಸ್ವಲ್ಪ ನೇಚರ್ ಜೊತೆ ಕನೆಕ್ಟ್ ಆಗಿ ಒಂದಷ್ಟು ಬದಲಾವಣೆಗಳು ನಿಮ್ಗೆ ಒಳಿತನ್ನ ತರುತ್ತೆ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ, ಇದರಿಂದ ಹೆಚ್ಚು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಔರಾ ಲಾಕ್ ಮಾಡ್ಕೊಳ್ಳಿ, ನಿಮ್ಮ ಚಕ್ರ ಲಾಕ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಪ್ರೊಟೆಕ್ಟಿವ್ ಎನರ್ಜಿಲಿ ನೀವು ಇರಿ. ನಿಮ್ಮ ವೈಬ್ ಎಕ್ಸ್ಪೆಂಡ್ ಆಗ್ತಾ ಇದೆ, ಇನ್ನ ಹೆಚ್ಚು ಎಕ್ಸ್ಪೆಂಡ್ ಆಗೋ ರೀತಿಲಿ ಇರಿ ಅನ್ನುವಂಥದ್ದು ಇದೆ. ನೇಚರ್ ನಿಮ್ಮನ್ನ ನೋಡ್ತಾ ಇದೆ, ಪ್ರಕೃತಿ ನಿಮ್ಮನ್ನ ನೋಡ್ತಾ ಇದೆ. ಸೊ ಇಡೀ ಜಗತ್ತಲ್ಲಿ ನಿಮ್ಗೆ ಎಲ್ಲೇ ಹೋದ್ರೂ ರಕ್ಷಣೆ ಅನ್ನೋದು ಇದೆ. ಸೊ ಒಂದಷ್ಟು ಬೇಡದೇ ಇರುವಂತ ವ್ಯಕ್ತಿಗಳ ಸಹವಾಸನ ಮಾಡದೇ ಇದ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗ್ಲಿ ನಿಮ್ಗೆ. ಸ್ಟಾರ್ ಮದರ್ ಇದ್ದಾರೆ ಇಲ್ಲಿ, ಅಂಗಾಳ ಪರಮೇಶ್ವರಿ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ, ಅಥವಾ ನೀವು ನಂಬುವಂತ ಶಕ್ತಿ ದೇವತೆಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಹೌ ಕ್ಯಾನ್ ಯು ಮದರ್ ಯುವರ್ ಸೆಲ್ಫ್ ಅಂತ, ನಿಮ್ಮನ್ನ ನೀವು ಒಬ್ಬ ತಾಯಿಯಾಗಿ ಹೇಗೆ ನೋಡ್ಕೊಳ್ಬಲ್ರಿ? ನಿಮ್ ತಾಯಿ ನೋಡ್ಕೊಳ್ಳೋ ತರಾನೇ ಒಂದು ತಾಯಿ ಮಗುನ ಎಷ್ಟು ಎಚ್ಚರಿಕೆಯಿಂದ ನೋಡ್ಕೊಳ್ತಾರೆ, ಅಥವಾ ಎಷ್ಟು ಕೇರ್ಫುಲ್ ಆಗಿ ಮಗುನ ಸಾಕ್ತಾರೆ, ಅಥವಾ ಅವರು ತನ್ನನ್ನ ಮರೆತು ಮಗುನ್ ಕಾಪಾಡೋದ್ರ ಕಡೆ ಅಷ್ಟೇ. ಸೊ ತಾಯಿ ಮಗುನ ಕಾಪಾಡೋ ರೀತಿ ನಿಮ್ಮನ್ನ ನೀವು ಕಾಪಾಡ್ಕೊಳ್ಬೇಕು. ನಿಮ್ಮನ್ನ ನೀವು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ನಿಮ್ಮನ್ನ ನೀವು ಕಾಪಾಡ್ಕೊಳ್ತಾ ಇಲ್ಲ. ಯಾಕೆ? ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಲ್ಲದಕ್ಕೂ ಒಂದು ಬುನಾದಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಜೀವನದಲ್ಲಿ ಪಿಲ್ಲರ್ ಆಫ್ ಲೈಟ್ ಅಂತ ಹೇಳ್ತಾ ಇದೆ. ಒಂದು ಬೆಳಕಿನ ಆಧಾರದ ಮೇಲೆ ನಿಮ್ಮ ಜೀವನನ ಮುಂದುವರ್ಸ್ಕೊಂಡು ಹೋಗಿ ಒಂದಷ್ಟು ಜನರ ಜೀವನಕ್ಕೆ ನೀವು ಬೆಳಕಾಗ್ತೀರಾ. ಜೊತೆಗೆ ನಿಮ್ಮ ಜೀವನಕ್ಕೆ ಬೆಳಕಾಗಕ್ಕೆ ಆ ತಾಯಿ ಇದ್ದಾಳೆ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ, ಅಥವಾ ಸರಿಯಾದ ರೀತಿಯಲ್ಲಿ ನಿಮ್ಮ ಜರ್ನಿನ ನೀವು ತಗೊಂಡು ಹೋಗ್ತಾ ಇಲ್ಲ. ಒಂದು ಸೀರಿಯಸ್ನೆಸ್ ಇಲ್ಲ ನಿಮ್ಮ ಜೀವನದ ಬಗ್ಗೆ ನಿಮ್ಗೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು
ಬದಲಾವಣೆನ ಕೂಡ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕಮ್ ಬ್ಯಾಕ್ ಟು ಯುವರ್ ಪವರ್ ಅನ್ನುವಂಥದ್ದು ಇದೆ. ಪ್ಯಾಂಪರ್ ಮಾಡಿ ನಿಮ್ಮನ್ನ ನೀವು ಏನು ತಪ್ಪಿಲ್ಲ. ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ ಯಾವ ಅಪರಾಧನೂ ಇಲ್ಲ ಅಥವಾ ಯಾವ ತಪ್ಪು ಇಲ್ಲ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ಒಡೆದು ಚೂರ್ ಚೂರ್ ಆಗಿರುವಂಥ ನಿಮ್ಮ ಜೀವನನ, ನಿಮ್ಮ ಬದುಕನ್ನ ಮತ್ತೆ ಒಂದು ಸುಂದರವಾದಂಥ ಸ್ಥಿತಿಗೆ ತಗೊಂಬರ್ಬೇಕಾಗಿರುವಂಥ ಅಗತ್ಯ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಸೊ ಆ ಒಂದು ಅಗತ್ಯನ ಪೂರೈಸ್ಕೊಳ್ಳಿ. ಸೊ ಯಾವುದು ಸರಿಯಾಗಿ ಇಲ್ವೋ ಅದನ್ನ ಸರಿಯಾದ ರೀತಿಲಿ ಜೋಡಿಸ್ಕೊಳ್ಳಿ, ಜೋಡಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಲೈಫನ್ನ ಒಂದು ಚಾಪ್ಟರ್ ಅಲ್ಲಿ ನಿಮ್ಮ ಜೀವನ, ನಿಮ್ಮ ಮನಸ್ಸು ಅಥವಾ ನಿಮ್ಮ ಬದುಕಿನ ರೀತಿ ಅಥವಾ ಕೆಲವು ಆಗು ಹೋಗುಗಳು ನಿಮ್ಮನ್ನ ಛಿದ್ರ ಛಿದ್ರ ಮಾಡಿರಬಹುದು, ಮಾಡ್ತಾ ಇರಬಹುದು. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಸೊ ಅಪ್ಡೇಟೆಡ್ ವರ್ಷನ್ ಅಲ್ಲಿ ಅಥವಾ ನಿಮ್ಮನ್ನ ನೀವು ಅಪ್ಡೇಟ್ ಮಾಡ್ಕೊಳ್ಳೋದಾದ್ರೆ ಯಾವ ರೀತಿ ಮಾಡ್ಕೊಳ್ತೀರಾ? ಯಾವ ರೀತಿಲಿ ನಿಮ್ಮ ಜೀವನನ ಸರಿಯಾದ ಜೋಡಣೆಯಲ್ಲಿ ಜೋಡಿಸ್ಕೊಂಡು ಹೋಗ್ತೀರಾ? ಸೊ ನಿಮ್ ಜೀವನದಲ್ಲಿ ಯಾವ್ದು ಬರ್ಬೇಕು ಅನ್ಕೊಂಡಿದೀರಾ? ಯಾವ ರೀತಿ ಇರ್ಬೇಕು ಅನ್ಕೊಂಡಿದೀರಾ? ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ಕೊಂಡು ಮುನ್ನಡೀರಿ. ನಿಮ್ಮ ಜೀವನನ ಸರಿಯಾದ ರೀತಿಯಲ್ಲಿ ಒಂದು ಪ್ರಾಪರ್ ವೇಲಿ ಅರೇಂಜ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬಹುದು, ಟೈಮ್ ಸೆನ್ಸ್ ಇರ್ಬಹುದು, ಎಲ್ಲವೂ ಕೂಡ ನಿಮ್ಮ ಊಟ, ಆಟ, ಪಾಠ, ನೋಟ ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಸಮಯನ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಅದನ್ನ ಮಾಡಿ. ಸತ್ಯ ಗೊತ್ತಿದೆ, ಸೋಲೊಪ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಸತ್ಯ ಎಲ್ರಿಗೂ ಗೊತ್ತಿದೆ. ಇನ್ನೊಂದಷ್ಟು ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ಅದು ಸರಿಯಾದ ಸಮಯದಲ್ಲಿ ಬಂದೇ ಬರುತ್ತೆ. ಸೊ ಸತ್ಯ ತಿಳ್ಕೊಳ್ಳುವಂಥ ಧೈರ್ಯ ಇದೆಯಾ? ಸತ್ಯನ ಧೈರ್ಯವಾಗಿ ಎದುರಿಸುವಂಥ ಆ ಒಂದು ತಾಕತ್ ನಿಮ್ಮಲ್ಲಿ ಇದ್ಯಾ? ಆ ಸತ್ಯಮೇವ ಜಯತೆ ಅಥವಾ ಆ ಸತ್ಯದ ದಾರಿಲಿ ನಡಿಬೇಕಾದ್ರೆ ಸಾಕಷ್ಟು ತೊಂದರೆಗಳು ಇದ್ದಿದ್ದೇನೆ. ಆ ತೊಂದರೆನೆಲ್ಲ ಧೈರ್ಯವಾಗಿ ಎದುರಿಸಿ ನ್ಯಾಯದ ಪರವಾಗಿ ನಿಲ್ಲೋದಕ್ಕೆ ನೀವು ರೆಡಿನಾ? ಈಗ ನಿಮ್ಮ ಜೀವನಕ್ಕೆ ನೀವು ನ್ಯಾಯ ಕೊಡಿಸ್ಬೇಕಾಗಿರುವಂಥದ್ದು, ಒಂದು ಸತ್ಯನ ಎತ್ತಿಡಿಬೇಕಾಗಿರುವಂತ ಸಮಯ ಬಂದಿದೆ. ಆ ಸತ್ಯನ ನೀವು ಎತ್ತಿಡಿತೀರಾ? ಅಥವಾ ಆ ಸತ್ಯಕ್ಕೆ ನೀವು ನ್ಯಾಯನ ಕೊಡಿಸ್ತೀರಾ ಅನ್ನುವಂಥ ರೀತಿಲಿ ಇದೆ. ಸೊ ಮರಿಬೇಡಿ, ನೀವೇ ಆ ಸತ್ಯ ಅಲ್ವಾ? ನಿಮ್ಮದೇ ಜೀವನದ ಕೆಲವು ಕಹಿ ಘಟನೆಗಳು ಅಥವಾ ಕೆಲವು ದುರುಳರು, ದುಷ್ಟರು ಅಥವಾ ಪಾಸ್ಟ್ ಲೈಫ್ ಎನರ್ಜೀಸ್ ಇರ್ಬಹುದು, ಕರ್ಮಾಸ್ ಇರ್ಬಹುದು, ಅಥವಾ ಸುಮ್ನೆ ಹೊಟ್ಟೆ ಕಿಚ್ಚಿಗೆ ಮಾಡಿರುವಂಥ ಒಂದಷ್ಟು ಮಾರಣ ಕ್ರಿಯೆಗಳಿರ್ಬಹುದು. ಇದೆಲ್ಲವನ್ನೂ ನಿಮ್ಮ ಮೇಲೆ ಪ್ರಯೋಗ ಮಾಡಿರೋದು ಯಾರು ಅಂತ ಜಗತ್ತಿಗೆ ತೋರಿಸುವಂಥ ವಿಚಾರ ಆಗಿರ್ಬೋದು. ಅಥವಾ ಅವರೆಲ್ಲರೂ ನೀವು ಅದನ್ನ ಹೇಳ್ಬಿಡ್ತೀರಾ, ತೋರಿಸ್ಬಿಡ್ತೀರಾ ಅಂತ ನಿಮ್ಮ ಜೀವನದಲ್ಲಿ ಮಾಡ್ತಿರುವಂಥ ತೊಂದರೆಗಳಿರ್ಬೋದು. ಇದ್ರ ಬಗ್ಗೆ ಇರ್ಬೋದು. ಅಥವಾ ಎಲ್ಲ ಗೊತ್ತಿದ್ರು ಕೂಡ ಏನು ನನ್ಗೆ ಬೇಡ, ಯಾರು ಏನೇ ಮಾಡಿದ್ರು ಅವ್ರ ಕರ್ಮ ಅಂತ ಹೇಳಿ ನಿಲ್ಲೋದಾದ್ರೆ ನಿಮ್ಗೆ ನೀವು ನ್ಯಾಯನ ಹೇಗೆ ಒದಗಿಸ್ಕೊಳ್ತೀರಾ? ನಿಮ್ಮ ಮೇಲೆ ಬಂದಿರುವಂಥ ಅಪಪ್ರಚಾರಗಳು ಮತ್ತೆ ಒಂದಷ್ಟು ಪ್ರಯೋಗಗಳು, ನೆಗೆಟಿವ್ ಬ್ಲಾಕ್ ಮ್ಯಾಜಿಕ್ ಎನರ್ಜಿಯಿಂದ ಬಂದಿರುವಂಥ ತೊಂದರೆಗಳನ್ನೆಲ್ಲ ಹೇಗೆ ನಿಮ್ಮ ಜೀವನದಿಂದ ದೂರ ಮಾಡ್ಕೊಳ್ತೀರಾ? ಮಾಡ್ಕೊಳ್ಬಹುದು. ಇದ್ರ ಬಗ್ಗೆ ಒಂದಷ್ಟು ಯೋಚನೆಯನ್ನ ಮಾಡ್ಬೇಕು ನೀವು ಅನ್ನುವಂಥದ್ದು ಇದೆ. ಟ್ರಸ್ಟ್ ಯುವರ್ ಪಾತ್. ಸೊ ಇಷ್ಟೊಂದು ಸಮಸ್ಯೆಗಳು ಮಾಡ್ತಾ ಇದ್ರುನು, ಇಷ್ಟೊಂದು ತೊಂದರೆಗಳು ಕೊಡ್ತಾ ಇದ್ರುನು ಶತ್ರುಗಳು, ಯಾಕೆ ನಿಮ್ಮ ಜೀವನದಲ್ಲಿ ಆ ತಾಯಿ ಜಗಜ್ಜನನಿ ಜಗನ್ಮಾತೆ ನಿಮ್ಗೆ ರಕ್ಷೆಯಾಗಿ ನಿಂತಿದ್ದಾಳೆ, ರಕ್ಷಾ ಕವಚವಾಗಿ ನಿಂತಿದ್ದಾಳೆ, ಇನ್ ಮುಂದಕ್ಕೂ ನಿಲ್ತಿದ್ದಾಳೆ. ಎಷ್ಟೇ ತೊಂದರೆ ಮಾಡಿದ್ರು, ಎಷ್ಟೇ ಸಮಸ್ಯೆಗಳನ್ನ ಮಾಡಿದ್ರು ಕೂಡ ಆ ಸಮಸ್ಯೆಗಳ ಮಧ್ಯದಲ್ಲೂ ನಿಮ್ಗೆ ಅವಕಾಶಗಳು ಬರೋದಾಗ್ಲಿ ಅಥವಾ ಬೇರೆ ಇನ್ನೇನೋ ಒಂದು ರಕ್ಷೆ ಸಿಗೋದಾಗ್ಲಿ ಯಾಕೆ ಆಗ್ತಾ ಇದೆ? ಸೊ ನಿಮ್ಮನ್ನ ನೀವು ನಂಬಿ, ನಿಮ್ಮ ಜೀವನ ಪ್ರಯಾಣದ ಹಾದಿ ಏನಿದೆ, ನಿಮ್ಮನ್ನ ಎಲ್ಲಿಗ್ ಕರ್ಕೊಂಡೋಗಿ ನಿಲ್ಸುತ್ತೆ ಅನ್ನುವಂಥ ಭಯ ಬೇಡ. ಯೂನಿವರ್ಸ್ ನಿಮ್ಮನ್ನ ಸರಿಯಾದ ದಾರಿಲಿ ಕರ್ಕೊಂಡು ಹೋಗ್ತಾ ಇದೆ, ಹೋಗುತ್ತೆ ಕೂಡ. ಆದ್ರೆ ನೀವು ನಂಬಿಕೆಯಿಂದ ನೀವು ಕೂಡ ಸರಿಯಾದ ದಿಕ್ಕಿನಲ್ಲಿ ನಡಿಬೇಕು, ಮತ್ತೆ ಸರಿಯಾದ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ಇದೆ. ಸೊ ನೀವೇನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಇದ್ರ ಬಗ್ಗೆ ಕೂಡ ಸ್ವಲ್ಪ ಹೊಸ ಚಿಂತನೆನ ನೀವು ಮಾಡ್ಬೇಕು ಅನ್ನುವಂಥದ್ದು ಕೂಡ ಇದೆ. ನೀವು ಸರಿಯಾಗೇ ಮಾಡ್ತಿದ್ದೀರಾ ನಿಮ್ಮ ಜೀವನದಲ್ಲಿ, ಅಥವಾ ನಿಮ್ಮ ಸೋಲ್ ಪರ್ಪಸ್ ಏನಿದೆ, ಅಥವಾ ನಿಮ್ಮ ಜೀವನದ ಉದ್ದೇಶಗಳು ಏನಿದೆ ಅದೆಲ್ಲವೂ ಕೂಡ ನಿಮ್ಗೆ ಅರ್ಥ ಆಗ್ತಾ ಇದೆ. ಜೀವನ ನೀವು ಅನ್ಕೊಂಡಷ್ಟು ಸುಗಮ ಅಲ್ಲ, ಒಳ್ಳೆ ರೀತಿಲಿ ಇಲ್ಲ. ಕಷ್ಟಗಳು, ಏರಿಳಿತಗಳು, ಏರುಪೇರು ಎಲ್ಲವೂ ಕೂಡ ಇದೆ ಅಂತ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಅದೇ ಒಂದು ಹೊಸ
ದಾರಿ ಕೂಡ ನಿಮ್ಗೆ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಮೂತ್ ವೇಲಿ ನಿಮ್ಮ ಲೈಫ್ ಹೋಗುತ್ತೆ. ಆದ್ರೆ ಈಗ ನೀವು ಎಲ್ಲೋ ಒಂದ್ ಕಡೆ ಬದುಕು ಬೇಡ ಅನ್ನುವಂತ ರೀತಿಲಿ ಅಥವಾ ಯಾವುದ್ರಲ್ಲೂ ಏನು ಮುಂದೆ ನೆಕ್ಸ್ಟ್ ಏನು ಅನ್ನುವಂತ ರೀತಿಲಿ ದಾರಿ ಕಾಣದಿರ ನಿಂತಿದ್ದೀರ. ಎಲ್ಲೋ ಒಂದ್ ಕಡೆ ನೀವು ತುಂಬಾ ಸ್ಟ್ರೈಟ್ ವೇಲಿ ನಿಮ್ಮ ಮೂಗಿನ ನೇರಕ್ಕೆ ಎಲ್ಲಾನು ಕೂಡ ನೋಡ್ತಾ ಇದ್ದೀರಾ. ಕಣ್ಣಿಗ್ ಕಾಣೋದೆಲ್ಲ ಸತ್ಯ ಅಲ್ಲ. ಹಾಗೇನೆ ನಿಮ್ಮ ಮೂಗಿನ ನೇರಕ್ಕೆ ಇರೋದೆಲ್ಲವೂ ಕೂಡ ನಿಮ್ಮ ದಾರಿಯಲ್ಲ. ಸ್ವಲ್ಪ ಅಕ್ಕಪಕ್ಕನು ನೋಡಿ, ನಿಮ್ಮ ಎಡಕ್ಕೋ ಬಲಕ್ಕೋ ನೋಡಿ ಒಂದು ಹೊಸ ದಾರಿ, ಒಂದು ಹೊಸ ಆಯಾಮ, ಒಂದು ಹೊಸ ಬೆಳಕು, ಒಂದು ಹೊಸ ಅವಕಾಶ ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ನಾರ್ತ್ ಫೇಸ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ತಾ ಇದೆ. ನೋಡಿ, ಎಲ್ಲರೂ ಇದ್ದಾರೆ ನಿಮ್ಗೆ. ನಿಮ್ಗ್ಯಾರು ಇಲ್ಲ ಅನ್ನೋದೇ ಇಲ್ಲ. ಸೊ ಯೂನಿವರ್ಸ್ ನಿಮ್ಮನ್ನ ಯಾವಾಗ್ಲೂ ಅಲೈನಲ್ಲಿ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ತುಂಬಾ ಜನ ಸಹಾಯಕರನ್ನ ಕಳಿಸ್ತಾ ಇದೆ. ತುಂಬಾ ಜನ ಗುರುಗಳು ಇದ್ದಾರೆ. ಸಾಕಷ್ಟು ವಿಧದಲ್ಲಿ ಸ್ಪಿರಿಚುವಲ್ ಗೈಡ್ಸ್ ಇದ್ದಾರೆ, ಸ್ಪಿರಿಟ್ಸ್ ಇದ್ದಾರೆ. ಸೊ ಗೈಡೆಡ್ ಟೀಚರ್ಸ್ ಇದ್ದಾರೆ. ನಿಮ್ಮನ್ನ ಗೈಡ್ ಮಾಡ್ತಾನೆ ಇರ್ತಾರೆ. ಆ ಒಂದು ದಿವ್ಯ ಚೈತನ್ಯ ಶಕ್ತಿಯ ಜೊತೆಗೆ ಸಾಂಬ ಸದಾಶಿವನ ಆಶೀರ್ವಾದ ಕೂಡ ಇದೆ ನಿಮ್ಗೆ. ಇಲ್ಲಿ ಶಿವ ತನ್ನ ಕದಂಬ ಬಾಹುಗಳಿಂದ ನಿಮ್ಮನ್ನ ರಕ್ಷಿಸ್ತಾ ಇದ್ದಾನೆ. ಜೊತೆಗೆ ನಿಮ್ಗೆ ಯಾರು ರಕ್ಷಣೆ ಮಾಡೋದಕ್ಕೆ ಕಳಿಸ್ತಾ ಇದ್ದಾನೋ ಅವ್ರನ್ನು ಕೂಡ ರಕ್ಷಿಸ್ತಾ ಇದ್ದಾನೆ. ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ. ಸಹಾಯ ಬರ್ತಿದೆ, ಸಹಾಯನ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ಧರ್ಮ ಮಾರ್ಗದಲ್ಲೇ ನಡೀರಿ, ಸತ್ಯ ಮಾರ್ಗದಲ್ಲೇ ನಡೀರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಹಾರ್ಟ್ ಚಕ್ರನ ಆಧ್ಯಾತ್ಮಿಕತೆಯಿಂದ ತುಂಬಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಎನರ್ಜಿನ ಅನ್ನುವಂಥದ್ದು ಇದೆ. ನಮ್ಮ ಹಾರ್ಟ್ ಚಕ್ರನ ಟ್ಯೂನ್ ಮಾಡಿ ಇಟ್ಕೊಳ್ಳಿ. ಮತ್ತೆ ನಮ್ಮ ಹಾರ್ಟ್ ಫಂಕ್ಷನ್ ಮಾಡೋದಕ್ಕೆ ಅಪಧಮನಿ ಅಭಿಧಮನಿ ಅಂತ ಇರುತ್ತಲ್ಲ, ಅದ್ರ ಫಂಕ್ಷನ್ ಕೂಡ ಇಂಪಾರ್ಟೆಂಟ್. ಅದು ಸರಿಯಾಗಿರ್ಬೇಕು ಅಂದ್ರೆ ಮೆಡಿಟೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನ ಮಾಡ್ತಾ ಹೋಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಮಿಂತಕನ ಬಂದಾಗೆಲ್ಲ ನಾವೆಲ್ಲರೂ ಬಹಳಷ್ಟು ವಿಧದಲ್ಲಿ ಒಂದಲ್ಲ ಒಂದ್ ರೀತಿಲಿ ಲೈಟ್ ವರ್ಕರ್ಸ್ ಆಗಿರ್ತೀವಿ. ಸೊ ಎಲ್ಲಿದ್ರೂ ನಮ್ಗೆ ಸಮಾಧಾನ ಆಗಲ್ಲ. ಇದ್ಯಾವುದು ನಮ್ಮನೆ ಅಂತ ಅನ್ಸಲ್ಲ. ಯಾಕೆ ಅಂದ್ರೆ ವಿ ಆರ್ ಕಮ್ ಫ್ರಮ್ ಅನದರ್ ವರ್ಲ್ಡ್ ಅಲ್ವಾ? ಸೊ ಅಂಥ ಸಂದರ್ಭ ಇದ್ದಾಗ ನಾವು ಇಲ್ಲಿ ಫಿಟ್ ಆಗ್ತೀವಿ ಅಥವಾ ಈ ಒಂದು ಸಂಸಾರದ ಜಂಜಾಟ ಅಥವಾ ಈ ಒಂದಷ್ಟು ಸಮಾಜದಲ್ಲಿ ಆಗುವಂತ ಅನಾಹುತಗಳು ಅಥವಾ ಏರುಪೇರುಗಳು, ಅನ್ಯಾಯಗಳು ಅಥವಾ ಒಳಸಂಚುಗಳನ್ನ ನೋಡಿ ನಾವು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಮತ್ತೆ ಅದ್ರ ವಿರುದ್ಧ ನಾವು ಹೆಚ್ಚಾಗಿ ಏನು ಮಾಡೋದಕ್ಕೂ ಆಗೋದಿಲ್ಲ. ಬಟ್ ನಮ್ಮ ನಡೆ, ನಮ್ಮ ಬದುಕಿನ ಶೈಲಿ ಇನ್ನೊಂದಷ್ಟು ಜನಕ್ಕೆ ಪ್ರೇರಣಾದಾಯಕವಾಗಿ ಇರ್ಬೇಕೇ ಹೊರತು ಮಾರಕವಾಗಿ ಇರಬಾರ್ದು. ಆ ಒಂದು ನಮ್ಮ ಲೈಫ್ ಸ್ಟೈಲ್ ಅಥವಾ ನಮ್ಮ ಜೀವನದ ಹಾದಿ ಅಥವಾ ನಾವು ನಡೆದು ಬಂದ ಹಾದಿ ಇನ್ನೊಂದಷ್ಟು ಜನ ಆರಿಸ್ಕೊಂಡು ಆ ದಾರಿಲಿ ಬರೋದಕ್ಕೆ ಸುಗಮವಾಗುವಂತ ರೀತಿಲಿ ಮತ್ತೆ ಭಗವಂತನ ಪ್ರೇರಣೆ, ಭಗವಂತನ ಆಶೀರ್ವಾದ ಸುಲಭವಾಗಿ ಸಿಗುವಂತ ರೀತಿಲಿ ನಾವು ಬದುಕಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಕತ್ತಲು ತುಂಬಿದ ಆತ್ಮಗಳಿಗೆ, ಕತ್ತಲು ತುಂಬಿದ ಮನಗಳಿಗೆ, ಕತ್ತಲು ತುಂಬಿದ ಮೆದುಳುಗಳಿಗೂ ಕೂಡ ಒಂದಷ್ಟು ಬೆಳಕನ್ನ ತೋರಿಸೋದೇ ಆಗಿದೆ. ಸೊ ಖಂಡಿತವಾಗ್ಲೂ ಒಂದಷ್ಟು ಲೈಟ್ ವರ್ಕರ್ ಆಗಿ ನಿಜವಾದ ಲೈಟ್ ವರ್ಕರ್ ಎಲ್ಲಿಗೆ ಸೇರ್ಬೇಕೋ ಅಲ್ಲಿಗೆ ಸೇರ್ತಾರೆ. ಆದ್ರೆ ಇನ್ನ ದೂರ ಇದೆ. ಮಾಡ್ಬೇಕಾಗಿರುವಂತ ಕೆಲಸಗಳು ಬಾಕಿ ಇದಾವೆ. ಅದನ್ನ ಮಾಡಿ ಮುಗಿಸಿದ ಮೇಲಷ್ಟೇ ನಿಮ್ಗೆ ನಿಜವಾದ ಕರೆ ಅನ್ನೋದು ಬರೋದು. ಅದಕ್ಕೂ ಮುಂಚೆ ನೀವ್ಯಾರು, ಯಾವುದು ನಿಮ್ಗೆ ಸಮಸ್ಯೆ ಕಾಡ್ತಾ ಇದೆ, ಏನ್ ಟ್ರಿಗರ್ ಆಗ್ತಾ ಇದೆ, ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ, ಇದನ್ನ ನೀವು ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಟ್ರಿಗರ್ ಮಾಡ್ತಾ ಇರುವಂತ ಎನರ್ಜಿಯಿಂದ ನಿಮ್ಮನ್ನ ನೀವು ಹೇಗೆ ಸರಿಪಡಿಸ್ಕೊಳ್ಬಹುದು ಅಥವಾ ಬೇರ್ಪಡಿಸ್ಕೊಳ್ಬಹುದು, ಇದನ್ನ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಡ್ಯಾನ್ಸ್ ವಿತ್ ಲೈಫ್ ಅಂತ ಹೇಳ್ತಿದ್ದಾರೆ. ಜೀವನ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದೀರಾ. ಬರೀ ಅಳ್ಳೋದು, ಬೇಜಾರ್ ಮಾಡ್ಕೊಳ್ಳೋದು, ದುಃಖ ಪಡೋದು ಇದ್ದೇ ಆಗೋಗಿದೆ. ಇದ್ರ ಮಧ್ಯ ಒಂದಷ್ಟು ಕುಣಿರಿ, ಖುಷಿಯಾಗಿರಿ. ಹೇಗ್ ಬೇಕೋ ಹಾಗೆ ಲೈಫನ್ನ ಎಂಜಾಯ್ ಮಾಡಿ. ಕಷ್ಟ ಇದ್ದಿದ್ದೇನೆ, ಕಷ್ಟದಲ್ಲೂ ಸುಖವಾಗಿರಿ. ನೋವಿದ್ದಿದ್ದೇನೆ, ನೋವಲ್ಲೂ ನಗ್ತಾ ಇರಿ. ಲಾಸಸ್ ಇದ್ದಿದ್ದೇನೆ, ಲಾಸಲ್ಲೂ
ಪಾಸಿಟಿವ್ ಆಗಿ ಇರಿ. ಲೈಫೇ ನಿಮ್ಗೊಂದು ಪ್ರಾಫಿಟಬಲ್ ಇನ್ವೆಸ್ಟ್‌ಮೆಂಟು. ಸೊ ಹೋಲ್ ಲೈಫ್ ನಿಮ್ಮ ಹತ್ರ ಇರ್ಬೇಕಾದ್ರೆ ನಿಮ್ಗೆ ಲಾಭ, ನಷ್ಟ, ಮಾನ, ಅವಮಾನ ಇದನ್ನೆಲ್ಲ ಪಕ್ಕಕ್ಕಿಟ್ಬಿಟ್ಟು ಖುಷಿಯಾಗಿರೋದ್ರ ಕಡೆ ಗಮನನ ಕೊಡಿ. ನಿಮ್ಮ ಎನರ್ಜಿನ ಚೆನ್ನಾಗಿಟ್ಕೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಏನ್ ಬೇಕು, ಯಾವುದಕ್ಕೆ ನೀವು ಆಸೆ ಪಡ್ತಿದ್ದೀರಾ, ಇದೆಲ್ಲವೂ ಯಾವಾಗ ಸಿಗುತ್ತೆ ಇದು ನಿಮ್ಮ ನಿರ್ಧಾರ. ಈ ಕತ್ತಲು ಕೋಣೆ ಒಳಗೆ ಕೂತ್ಕೊಂಡು ನಾನೇನೋ ಹುಡುಕ್ತೀನಿ, ನಂಗೆ ಭಯ ಆಗ್ತಿದೆ ಅಂತ ಪಾಸ್ಟ್ ಎನರ್ಜಿಲೇ ಇರ್ತಿರೋ ಅಥವಾ ಫ್ಯೂಚರ್ ಎನರ್ಜಿ ಕಡೆ ಗಮನ ಕೊಡ್ತಿರೋ ಅದು ನಿಮ್ಗೆ ಬಿಟ್ಟಂತ ವಿಚಾರ. ದಯವಿಟ್ಟು ಫ್ಯೂಚರ್ ಎನರ್ಜಿ ಕಡೆ ಗಮನನ ಕೊಡಿ. ಫ್ಯೂಚರ್ ಕಡೆ ಹೆಚ್ಚಿನ ಗಮನನ ಹರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ, ಸಾಕಷ್ಟು ಹೀಲಿಂಗ್ ಬರುತ್ತೆ. ಜೊತೆಗೆ ಮುಂದಿನ ಜೀವನ ತುಂಬಾ ಸುಂದರವಾಗಿ ಇದೆ. ಸೊ ಸುಂದರವಾದ ಜೀವನಕ್ಕೋಸ್ಕರ ನಿಮ್ಮನ್ನ ನೀವು ತಯಾರು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹೈ ಪ್ರೆಸ್ಟಸ್ ಎನರ್ಜಿ ಇದೆ. ಸೊ ತುಂಬಾ ಹೀಲಿಂಗ್ ಬೇಕು ನಿಮ್ಗೆ. ಡೀಪ್ ಆಗಿ ಹೀಲಿಂಗ್ ಬೇಕು. DNA ಲೆವೆಲ್, ಸೆಲ್ಯುಲಾರ್ ಲೆವೆಲ್ ಇಂದ ಹೀಲಿಂಗ್ ಬೇಕು ನಿಮ್ಗೆ. ಖಂಡಿತವಾಗ್ಲೂ ಬದಲಾವಣೆ ಆಗತ್ತೆ. ನಿಮ್ಗೆ ಆ ಪವರ್ ಕೂಡ ಇದೆ. ಜೊತೆಗೆ ಸಾಕಷ್ಟು ಹೀಲಿಂಗ್ ಕೂಡ ಇದೆ ನಿಮ್ಗೆ. ಹೀಲಿಂಗ್ ಕೂಡ ನೀವು ಹಾಕ್ಕೊಳ್ಳಿ. ಜೊತೆಗೆ ನಿಮ್ಮದೇ ಆದಂಥ ರೀತಿಯಲ್ಲಿ ಬೇರೆಯವರಿಗೂ ಕೂಡ ನಿಮ್ಮಿಂದ ಸಹಾಯ ಆಗಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಎಸ್, ನಿಮ್ಗೆ ಬೇಕಾಗಿರೋ ಅಂಥವ್ರೆಲ್ರೂ ಕೂಡ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ದಿರೋನೋ ನಂಗೆ ಯಾವಾಗ್ಲೂ ಡೌಟ್ ಇರುತ್ತೆ ಯಾರು ನಂಗೆ ಸಹಾಯ ಮಾಡ್ತಾರೆ ಅಂತ. ಸೊ ಅವರು ಎಲ್ಲ ತಿರುಪತಿ ತಿಮ್ಮಪ್ಪನ ಒಂದು ಆಶೀರ್ವಾದ ಅನ್ಕೊಳ್ಳಿ, ಅಥವಾ ತಿರುಪತಿ ತಿಮ್ಮಪ್ಪನ ರೀತಿಲಿ ಎಡಗೈಲಿ ಕೊಟ್ಟಿದ್ದು ಬಲಗೈಲಿ ಗೊತ್ತಾಗ್ಬಾರ್ದು ಅಂತ ತಿಮ್ಮಪ್ಪ ಕೈ ಹೀಗೆ ಇಟ್ಕೊಂಡಿರ್ತಾರಲ್ಲ, ಹಾಗೆ ಇವರೆಲ್ಲರೂ ತಾವು ಮಾಡಿರುವಂತ ಸಹಾಯ ಯಾರಿಗೂ ಗೊತ್ತಾಗಬಾರ್ದು ಅನ್ನುವಂತ ರೀತಿಲಿ ಸಹಾಯನ ಮಾಡ್ತಾ ಇರ್ತಾರೆ. ಸಹಾಯ ಮುಂದಕ್ಕೂ ಮಾಡ್ತಾರೆ ನಿಮ್ಗೆ. ಸೊ ಇವರೆಲ್ಲ ದೇವರು ಕಳ್ಸಿರುವಂತ ದೇವರ ದೂತರು ಅಂತ ಅನ್ಕೊಳ್ಳಿ, ಅಥವಾ ದೇವರೇ ಅವರ ರೂಪದಲ್ಲಿ ಬಂದಿರುವಂತದ್ದು. ಈಗ ನಮ್ಮನ್ನೆಲ್ಲ ಭೂಮಿ ಮೇಲೆ ಬಿಟ್ಟು ನಮ್ಮಿಂದ ಒಬ್ರಿಗೆ ಒಂದ್ ಒಳ್ಳೆ ಕೆಲಸ ಆಯ್ತು ಅಂದ್ರೆ ಅದು ದೇವರಿಗೆ ತಲುಪುವಂತ ಖುಷಿ. ಮತ್ತೆ ದೇವರು ಇಲ್ಲಿ ನಮ್ಮಿಂದ ಕೆಲ್ಸಾನು ಮಾಡಿಸ್ತಾರೆ, ಮತ್ತೆ ಯಾರಿಗ ಅಗತ್ಯ ಇತ್ತು ಅವರಿಗೆ ದೇವರ ಒಂದು ಇರುವಿಕೆಯನ್ನು ಕೂಡ ತಿಳಿಸಿಕೊಡ್ತಾರೆ. ಈ ತರದೇ ಎಷ್ಟೊಂದು ಕಾರ್ಯಗಳು ಭೂಮಿ ಮೇಲೆ ಸಣ್ಣ ಪುಟ್ಟ ಅಳಿಲು ಸೇವೆ ತರ ನಡೀತಾ ಇರುತ್ತೆ. ಮಾಡ್ತಾ ಇರಿ. ಸೊ ಈ ತರದೇ ಒಂದಷ್ಟು ಸಹಾಯ ಕೂಡ ನಿಮ್ಗೆ ಸಿಗತ್ತೆ. ಇದಕ್ಕೆ ಒಂದಷ್ಟು ಹಿಂಟ್ ಕೂಡ ನಿಮ್ಗೆ ಸಿಗತ್ತೆ. ಯಾರು ಬರ್ತಾರೆ ನೆಕ್ಸ್ಟ್, ಯಾರು ನಿಮ್ಗೆ ಸಹಾಯ ಮಾಡಬಹುದು ಅನ್ನುವಂತ ಹಿಂಟ್ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಪವರ್ನ ನೀವು ಸರಿಯಾದ ರೀತಿಲಿ ಲೀಡ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ಸೊ ಲೀಡ್ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಗೆ ಕೆಲವು ಕಡೆ ಕರೆ ಬಂದಾಗ ಹೋಗ್ಬೇಕೋ ಬೇಡವೋ ನೀವು ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಗೋಸ್ಕರ ಎಲ್ಲವನ್ನು ಕೊಟ್ಟಿರುವಂತ ಭಗವಂತ ಸಾಕಷ್ಟು ವಿಧದಲ್ಲಿ ನಿಮ್ಗೆ ಸಹಾಯ ಕೂಡ ಕೊಟ್ಟಿದ್ದಾನೆ, ಮಾರ್ಗದರ್ಶಕರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆನ್ಸರ್ ದ ಕಾಲ್ ಅಂತ ಇದೆ. ಸೊ ನಿಮ್ಮ ಸೋಲ್ ಏನ್ ಕೇಳ್ತಾ ಇದೆ ಅದಕ್ಕೆ ಉತ್ತರ ಕೊಡಿ ಅನ್ನುವಂಥದ್ದು ಇದೆ. ಬದುಕು ಬೇಕು ಅಂದ್ರೆ ಸಾಧನೆ ಮಾಡ್ಬೇಕು, ಸಾಧನೆ ಬೇಕು ಅಂದ್ರೆ ಬದುಕ್ಬೇಕು. ಬದುಕಿನ ಸಾಧನೆಗೋಸ್ಕರ, ಸಾಧನೆಯ ಬದುಕಿಗೋಸ್ಕರ ಸುಮ್ನೆ ಕೈಕಟ್ಟಿ ಕುತ್ಕೊಂಡ್ರೆ ಯಾವ ಕೆಲ್ಸನೂ ಆಗಲ್ಲ. ಅದಕ್ಕೆ ಏನ್ ಪ್ರಯತ್ನ ಪಡ್ಬೇಕೋ ಆ ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಪಾಸ್ಟ್ ಲೈಫ್ ಕರ್ಮ ಇದೆ, ಸಾಕಷ್ಟು ಪಾಸ್ಟ್ ಲೈಫ್ ಬಂಧಗಳಿದೆ. ಅದೆಲ್ಲವನ್ನು ಕೂಡ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ಒಂದಷ್ಟು ಭೂಮಿ ಸಮೃದ್ಧವಾಗಿ ಇರೋ ಹಾಗೆ, ಭೂಮಿ ಮೇಲೆ ಸುಖ ಶಾಂತಿ ನೆಮ್ಮದಿ ಇರೋ ಹಾಗೆ ನೋಡ್ಕೊಳ್ಬೇಕು, ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇನ್ನ ಟೈಮ್ ಇದೆ ನೀವು ಆ ರೀಬರ್ತಿಗೆ ಹೋಗೋದಕ್ಕೆ ಅನ್ನೋದು ಕೆಲವರಿಗೆ ಇದೆ ಇಲ್ಲಿ. ಜೊತೆಗೆ ಒಂದು ಹೊಸ ಲೋಕನೇ ಸೃಷ್ಟಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಹ್ಮ್ ಉಸಿರಾಟದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಹೊಸ ಬಿಸ್ನೆಸ್ಸು, ಹೊಸದೇನೋ ಕ್ರಿಯೇಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಆ ಹೊಸದು ನಿಮ್ಗೆ ಸಾಕಷ್ಟು ಆ ಈಗ ಎಲ್ಲಿದಿರೋ ಅಲ್ಲಿಂದ ಬೇರೆ ಹಂತಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗಿ ಬಿಡುತ್ತೆ ಅನ್ನುವಂಥದ್ದು ಕೂಡ ಇದೆ.
ಸೊ ಸಾಕಷ್ಟು ಬದಲಾವಣೆಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಹೀಗೆ ಸುಮ್ನೆ ಕೂತಿರ್ಬೇಡಿ. ಸೊ ನಿಮ್ಮ ಪವರನ್ನ, ಈ ಸಮಯನ, ಈ ವಯಸ್ಸನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ನಿಮ್ಗೆ 70, 80 ಆದಾಗ ನೀವು ಈ ತರ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡ್ರು ಕೂಡ, ಆವಾಗ ನಿಮ್ಮ ಏಜ್ ಫ್ಯಾಕ್ಟರ್ ಆಗ್ಬಹುದು. ಆವಾಗ ನೀವೇನು ಮಾಡಕ್ ಆಗದೆ ಇರೋ ಹಾಗೆ ಆಗ್ಬಿಡ್ಬಹುದು. ಮತ್ತೆ ತುಂಬಾ ಚಿಕ್ಕವರಿಗೆ, ಇನ್ನ ಸಣ್ಣವರು ಈಗ ಮಾಡೋದಕ್ ಆಗೋದಿಲ್ಲ ಅಂತ ಆಗತ್ತೆ. ಏಜ್ ಆದ್ಮೇಲೆ ಏಜ್ ಆಗಿದೆ ಮಾಡೋದಕ್ಕೆ ಆಗಲ್ಲ ಅಂತ ರೀತಿಲಿ ಇರುತ್ತೆ. ಸೊ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಹೇಳಿ ಎದ್ದೇಳಿ ಯುವಕರೇ ಅನ್ನುವಂಥ ರೀತಿಲಿ ಇದೆ. ಸೊ ವಾಟ್ ಎವರ್ ಯು ವಾಂಟ್ ಟು ಅಚೀವ್ ಇನ್ ಯುವರ್ ಲೈಫ್, ಗೋ ಅಹೆಡ್, ಸೊ ಅಚೀವ್ ವಾಟ್ ಎವರ್ ಯು ವಾಂಟ್ ಅನ್ನುವಂಥ ರೀತಿಲಿ ಇದೆ. ಸೊ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹೇಳ್ತಾ, ಅನುಕೂಲ ಇರೋರು, ಅಗತ್ಯ ಇರೋರು, ಪಿತೃ ದೇವತೆಗಳು ಬೇಗ ಮುಕ್ತಿ ಹೊಂದಿ ಹೋಗೋ ಹಾಗೆ ಏನಾದ್ರು ಒಳ್ಳೇದನ್ನ ಮಾಡಿ, ಅಥವಾ ಅವ್ರನ್ನ ಅಟ್ಲೀಸ್ಟ್ ಬಂಧ ಮಾಡಾದ್ರು ಹಾಕಿ. ನಂಗೇನೋ ಇಲ್ಲಿ ಪಿತೃ ದೇವತೆಗಳು ಅಂತ ಕರ್ಸ್ಕೊಳ್ಳೋದಕ್ಕೂ ಯೋಗ್ಯತೆ ಇಲ್ದಿರೋ ಅಂಥವ್ರು ತೊಂದರೆ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಟೇಕ್ ಕೇರ್, ಬಾಯ್, ಸಿ ಯು. The Sri Vagdevi Tarot channel is so glad to see you again. Thank you for watching our tarot card readings today.